ನಮಸ್ಕಾರ, ಎಲ್ರಿಗೂ ಶುಭೋದಯ. ಹೇಗಿದ್ದೀರಿ ಎಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನೋಡಿ, ಬೆಳಗ್ಗೆ ಇವಾಗ 7 ಗಂಟೆ ಆಗ್ತಾಯಿದೆ. ಇವಾಗ ನಾನು ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತೆಲ್ಲ ಸ್ವಲ್ಪ ಬೇಗನೆ ಮಾಡ್ಕೊಂಡಿದ್ದೀನಿ. ಎಲ್ಲ ಕೆಲಸಗಳು ಮುಗಿದಿದೆ. ಹೊರಗಡೆ ರಂಗೋಲಿ ಹಾಕೋದಿರ್ಬೋದು, ಒಂದು ಸ್ವಲ್ಪ ಪಾತ್ರೆಗಳು ತೊಳೆಯೋದು ಎಲ್ಲ ಆಗಿದೆ. ತಿಂಡಿ ಮಾತ್ರ ಆಗಿಲ್ಲ. ತಿಂಡಿನ ಏನು ಮಾಡ್ತೀನಿ ಅಂತೇಳಿ ನಾನು ತೋರಿಸ್ತೀನಿ. ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಅಷ್ಟೇ ಅಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬನ್ನಿ, ನನ್ನ ಒಂದು ಪುಟ್ಟ ರಂಗೋಲಿಯನ್ನು ನಾನು ತೋರಿಸ್ತೀನಿ. ನೋಡಿ, ಒಂದು ಪುಟ್ಟದಾದ ಒಂದು ರಂಗೋಲಿನ ಹಾಕ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಅದನ್ನು ಕೂಡ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಏನಿದ್ರು ಒಳಗಡೆ ಅಡುಗೆ ಮನೆಯಲ್ಲಿ ಹೋಗಿ ಏನೇನಾಗಿದೆ ನೋಡೋಣ ಬನ್ನಿ. ನೋಡಿ, ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಟೊಮೆಟೊ ಕೂಡ ಹೆಚ್ಚಿಕೊಂಡಿದ್ದೀನಿ. ನೋಡಿ, ಬನ್ನಿ ಶಾವಿಗೆ ಉಪ್ಪಿಟ್ಟನ್ನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಶಾವಿಗೆ ಕೂಡ ತೊಗೊಂಡಿದ್ದೀನಿ. ಅಷ್ಟೇ ಅಲ್ಲ, ಕ್ಯಾರೆಟ್ ಜ್ಯೂಸ್ ಮಾಡೋಣ ಅಂತ. ಬೆಳಿಗ್ಗೆ ಹೊತ್ತು ಕ್ಯಾರೆಟ್ ಜ್ಯೂಸ್ ಕುಡಿಯೋದು ತುಂಬ ಒಳ್ಳೆಯದು. ಕ್ಯಾರೆಟ್ ಜ್ಯೂಸ್ ಮಾಡೋಣ ಅಂಥೇಳಿ ಕ್ಯಾರೆಟನ್ನು ತೆಗೆದಿಟ್ಕೊಂಡಿದ್ದೀನಿ. ಕ್ಯಾರೆಟ್ನ ಇವಾಗೆಲ್ಲ ತುರ್ಕೋಬೇಕು. ಫಸ್ಟು ಉಪ್ಪಿಟ್ಟಿಗೆ ರೆಡಿ ಮಾಡಿಬಿಟ್ಟು ಆಮೇಲಿಂದ ಜ್ಯೂಸನ್ನು ಮಾಡೋಣ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ ನಾನು. ಇವಾಗ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಹಸಿಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಬೇಗ ಘಾಟ್ ಆಗಿರುತ್ತೆ, ಅದರಿಂದ ಈರುಳ್ಳಿ ಕೂಡ ಹಾಕ್ಕೊಳ್ತೀನಿ. ಇವಾಗ ನೋಡಿ, ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಚಿಕ್ಕದಾಗಿ ಹಚ್ಕೋಬೇಕು, ತುಂಬ ಪುಟ್ಟದಾಗಿ. ಮತ್ತು ಕ್ಯಾರೆಟ್ ಕೂಡ ಹಾಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ಕಲ್ಲುಪ್ಪನೇ ಹಾಕ್ಕೊಳ್ತೀನಿ, ಏನಂತ ನೋಡಿ. ಸ್ವಲ್ಪ ಅರಿಶಿನದ ಪುಡಿ ಕೂಡ ಸೇರಿಸ್ಕೊಳ್ಳೋಣ ಇದಕ್ಕೆ. ಎರಡು ಗ್ಲಾಸ್ ನೀರು ಹಾಕ್ಕೊಳ್ತೀನಿ ಇದಕ್ಕೆ. ಶಾವಿಗೆ ನೋಡಿ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಉರಿಯುವಂಥ ಅವಶ್ಯಕತೆ ಇಲ್ಲ, ಮೊದಲೇ ರೋಸ್ಟ್ ಆಗಿ ಬಂದಿದೆ ಅದು. ಇವಾಗ ಶಾವಿಗೆನ ಹಾಕ್ಕೊಳ್ಳೋಣ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಇದು ತಣ್ಣಗಾದರೆ ಬಿಡಿ ಆಗಿಬಿಡುತ್ತೆ. ಈಗ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ಈಗ ನಾವು ಕ್ಯಾರೆಟ್ ಜ್ಯೂಸ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಕ್ಯಾರೆಟ್ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ, ಸ್ವಲ್ಪ ಹಾಲು ತೊಗೊಂಡಿದ್ದೀನಿ. ಮಕ್ಕಳಿಗೆ ನೀವೆಲ್ಲ ಕೊಡಬೇಕಾದ್ರೆ ಹಾಲು ಹಾಕ್ಬಿಟ್ಟು ಜ್ಯೂಸನ್ನು ಮಾಡಿಕೊಡ್ಬೇಕು, ಮತ್ತು ಸೋಸಿ ಕೊಡಬೇಕು. ತುಂಬ ಪುಟ್ಟ ಮಕ್ಕಳಿಗೆ. ದೊಡ್ಡವ್ರಿಗಾದರೆ ಹಾಗೆ ಕುಡಿಬೋದು.
ನೋಡಿ ಕ್ಯಾರೆಟ್ನ ತುರ್ಕೊಂಡು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಸಕ್ಕರೆನ ಸೇರಿಸ್ಕೊಳ್ತೀನಿ. ಸಕ್ಕರೆ ಬೇಡ ಅಂದವರು ಏನು ಬೇಡ, ಮಕ್ಳಿಗೆ ಮಾಡಿಕೊಡುವಾಗ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಮಾಡಿಕೊಡಿ. ಮತ್ತು ನೋಡಿ ಹಾಲು ತಗೊಂಡಿದ್ದೀನಿ. ಈಗ ಹಾಲನ್ನು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನುಣ್ಣಗೆ. ನೋಡಿ ಇವಾಗ ಮಕ್ಳಿಗೋಸ್ಕರ ಕ್ಯಾರೆಟ್ ಜ್ಯೂಸನ್ನು ನಾನು ರೆಡಿ ಮಾಡಿದ್ದೀನಿ. ದೊಡ್ಡವರು ಕುಡಿಬೋದು, ಮಕ್ಕಳಿಗೆ ನಾವು ಮಾಡಿಕೊಡ್ಬೇಕಾದ್ರೆ ಹಾಲನ್ನು ಹಾಕಿ ಸಕ್ಕರೆಯನ್ನು ಹಾಕಿ ಮಾಡಿಕೊಡ್ಬೇಕು. ತುಂಬ ನುಣ್ಣಗಿರೋದ್ರಿಂದ ಸೋಸೋವಂಥ ಅವಶ್ಯಕತೆ ಏನಿಲ್ಲ. ತುಂಬ ಚಿಕ್ಕ ಮಕ್ಕಳಿಗೆ ನೀವು ಕೊಡ್ತೀರಾ ಅಂದರೆ ಇದನ್ನು ಸೋಸ್ಬಿಟ್ಟು ಕೊಡಿ. ಇವಾಗ ನೋಡಿ ನಾನು ಬಗ್ಸ್ತಾ ಇದ್ದೀನಿ. ನೋಡಿ ಕ್ಯಾರೆಟ್ ಜ್ಯೂಸ್ ರೆಡಿಯಾಗಿದೆ. 2 ಗ್ಲಾಸ್ ಇದೆ, ಇಬ್ಬರು ಕುಡಿಬೋದು ಇದನ್ನು. ತುಂಬ ಚೆನ್ನಾಗಿದೆ. ಸೋಸೋವಂಥ ಅವಶ್ಯಕತೆ ಇಲ್ಲ, ಅಷ್ಟು ನುಣ್ಣಗೆ ಮಾಡಿದ್ದೀನಿ. ಆದರೆ ತುಂಬ ಪುಟ್ಟ ಮಕ್ಳಿಗೆ ಕೊಡಬೇಕಾದ್ರೆ ಮಾತ್ರ ಸೋಸ್ಬಿಟ್ಟು ಕೊಡಿ. ಹಾಲು ಹಾಕಿ ಮಾಡಿಕೊಡಿ, ತುಂಬಾ ಒಳ್ಳೆಯದು. ಮಕ್ಕಳಿಗೆ ಮಾಡಿಕೊಳ್ಳಿ ಅಂತ ಹೇಳಿ ನಾನು ಇದನ್ನು ತೋರಿಸಿರೋದು. ಈಗ ನಾನು ಇದಕ್ಕೆ ಬಗ್ಸ್ಕೊಳ್ತಾ ಇದ್ದೀನಿ. ಇಷ್ಟು ಸಾಕು ನಮಗೆ. ನೋಡಿ ಎಲ್ಲ ತರಕಾರಿಗಳನ್ನ ಹಾಕಿ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಮಕ್ಕಳು ಇದ್ರ ಜೊತೆನಲ್ಲಿ ತಿಂದ್ಬಿಡ್ತಾರೆ, ಗೊತ್ತಾಗಲ್ಲ ಅವ್ರಿಗೆ. ಪುಟ್ಟದಾಗಿ ಚಿಕ್ಕದಾಗಿ ಹಚ್ಚಾಕಿರ್ತೀವಲ್ವ ಕ್ಯಾರೆಟು, ಅದರಿಂದ ಅವ್ರಿಗೆ ಗೊತ್ತಾಗಲ್ಲ, ತಿಂದ್ಬಿಡ್ತಾರೆ. ಸಾಂಬಾರಲ್ಲೆಲ್ಲ ತರಕಾರಿಗಳನ್ನ ತಿನ್ನಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲಿ ತಿನ್ನಲ್ಲ ಸಾಂಬಾರಲ್ಲಿ. ಅದರಿಂದ ಏನು ಮಾಡ್ತೀನಿ, ಈ ಥರ ಎಲ್ಲ ಮಾಡಿ ಅವ್ರಿಗೆ ತಿನ್ನಿಸ್ತೀನಿ. ಇವತ್ತು ನೋಡಿ ಇದ್ರ ಜೊತೆಗೆ ಕ್ಯಾರೆಟ್ ಜ್ಯೂಸ್ ಕೂಡ ಇದೆ. ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ. ಕ್ಯಾರೆಟ್ ಜ್ಯೂಸನ್ನು ಮಾಡಿಕೊಡಿ, ತುಂಬಾ ಜೀವಸತ್ವಗಳು ಇದರಲ್ಲಿದೆ. ವಿಟಮಿನ್ ಎ, ವಿಟಮಿನ್ ಸಿ ಪ್ರತಿಯೊಂದು ಇರೋದರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು. ಅಷ್ಟೇ ಅಲ್ಲ, ದೊಡ್ಡವ್ರಿಗೂ ಒಳ್ಳೆಯದು. ದೊಡ್ಡವರು ಮಾಡ್ಕೊಂಡು ಕುಡಿಯುವಾಗ ನಿಮ್ಗೆ ಹಾಲು ಬೇಡ, ಸಕ್ಕರೆ ಬೇಡ ಅಂತ ಅಂದರೆ ಹಾಗೆ ಮಾಡ್ಕೊಂಡು ಕುಡೀರಿ, ಏನೂ ಆಗಲ್ಲ. ತುಂಬಾ ಚೆನ್ನಾಗಿರುತ್ತೆ. ಅದು ಕೂಡ ನಾನು ಮಾಡ್ಕೊಂಡು ಕುಡಿತೀನಿ, ಏನೂ ಸಕ್ಕರೆ ಹಾಕಲ್ಲ. ಇವತ್ತು ಅವ್ರಿಗೆಲ್ಲ ಕೊಡಬೇಕಾದ್ರೆ ನಾನು ಸಕ್ಕರೆ ಹಾಕಲೇಬೇಕು, ಅದಕ್ಕೆ ಸಕ್ಕರೆ ಹಾಕಿದ್ದೀನಿ. ನಾನು ಕೂಡ ಸಕ್ಕರೆ ಕುಡಿತೀನಿ ಇವತ್ತು. ಸ್ಕಿನ್ನು ನಮಗೆ ಚೆನ್ನಾಗಿ ಬೆಳ್ಳಗಿರಬೇಕು, ನ್ಯಾಚುರಲ್ ಆಗಿ ಅಂತ ಅಂದರೆ ಈ ಒಂದು ಕ್ಯಾರೆಟ್ ಜ್ಯೂಸನ್ನು ಅಭ್ಯಾಸ ಮಾಡಿಕೊಡಿ. ಕ್ಯಾರೆಟ್ ತಿನ್ನೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಬೆಳಗ್ಗೆ ಹೊತ್ತು ಹಾಲೊಟ್ಟಿಗೆ ಕ್ಯಾರೆಟ್ನ ತುರಿದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಬ್ಲಾಕ್ ಸಾಲ್ಟ್ ಎಲ್ಲ ಹಾಕ್ಕೊಂಡು ತಿನ್ನೋಂಥ ಅಭ್ಯಾಸ ಇಟ್ಕೊಳ್ಳಿ. ತಿಂಡಿ ಟೈಮ್ಗೆ ಅದನ್ನು ತಿಂದುಬಿಟ್ಟು ಆಮೇಲಿಂದ 10 ಗಂಟೆ ಮೇಲೆ ತಿಂಡಿ ತಿನ್ನಿ, ಏನೂ ಆಗೋಲ್ಲ. ಈ ರೀತಿ ಅಭ್ಯಾಸಗಳನ್ನ ಮಾಡ್ಕೊಳ್ಳಿ. ಕ್ಯಾರೆಟ್ ತುಂಬ ಒಳ್ಳೆಯದಾಗಿರೋದ್ರಿಂದ ಮಕ್ಕಳಿಗೆಲ್ಲ ಹೆಚ್ಚಾಗಿ ತರಕಾರಿನ ಇದರೊಳಗಡೆ ಅಡುಗೆ ಒಳಗಡೆ ಸೇರಿಸಿ ಈ ರೀತಿ ಮಾಡಿ ಕೊಡಿ, ತಿಂತಾರೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ನೋಡೋದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಆರಾಮಾಗಿರಿ, ನಗ್ತಾ ಇರಿ. ಇವತ್ತಿನ ದಿನ ಎಲ್ಲರಿಗೂ ಚೆನ್ನಾಗಿರಲಿ.